ನಮಸ್ಕಾರ ಮೇಡಮ್ ಅವ್ರಿಗೆ ಆಲ್ಮೋಸ್ಟ್ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ಮಂಡಿನ 50% ಕಡಿಮೆ ಇದೆ. ಫಸ್ಟ್ ಒಂದೇ ವಿಸಿಟ್ಗೆ ಇದು ಎರಡನೇ ವಿಸಿಟ್. ಸೊ ಮಂಡಿ ನೋವಿಗೆ ಯಾವುದೇ ನೋವಾಗ್ಬೋದು. ಏನಕ್ಕೆ ಅಷ್ಟು ಬೇಗ 50% ರಿಸಲ್ಟ್ ಬಂತು ಅಂತಂದ್ರೆ ನೀವು ಹೇಳಿ ಏನಕ್ಕೆ ಅಂತ. ಯಾವಾಗಿಂದ 3 ತಿಂಗಳ ಡಯಟ್ ಮಾಡ್ತೀವಿ. ಏನೇನು ಮಾಡ್ತಾ ಇದ್ದೀವಿ ಡಯಟ್? ಹಾಲು ಕುಡಿಯೋದು, ಕಾಫಿ ಕುಡಿಯೋದು ಬಿಟ್ಟಿದ್ದೀನಿ, ಚಪಾತಿ ತಿನ್ನೋದು, ರೈಸ್ ಬಿಟ್ಟಿದ್ದೀನಿ, ಮತ್ತೆ ಎಕ್ಸಸೈಸ್ ಸ್ವಲ್ಪ ಮಾಡ್ತೀನಿ. ಬೇಸಿಕ್ ಆಗಿ 3 ತಿಂಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ರೆ ಈಗ ಒಂದು ಇಂಜೆಕ್ಷನ್ ಕೊಟ್ಟ ತಕ್ಷಣ ಸಡನ್ ಆಗಿ 50% ಕಡಿಮೆ ಆಯ್ತು. ಸೂಪರ್. ಸ್ನೇಹಿತರೆ, ನಿಮ್ಗೂ ಕೂಡ ಫಸ್ಟ್ ಕಂಪ್ಲೀಟ್ ರಿಸಲ್ಟ್ ಬರಬೇಕು ಅಂತಂದ್ರೆ ಡಯಟ್ ಮಾಡಿ. ದಯವಿಟ್ಟು ಡಯಟ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಬರೋಕ್ಕಿಂತ ಮುಂಚೆ 1 ತಿಂಗಳು 2 ತಿಂಗಳು 3 ತಿಂಗಳು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ನೋಡಿದಾಗ ಸ್ಟಾರ್ಟ್ ಮಾಡಿದಾಗಿಂದ ಡಯಟ್ ಮಾಡ್ತಾನೆ ಇರಿ. ಡಯಟ್ ಮಾಡ್ತಾ ನಿಮ್ಗೆ ಆಲ್ಮೋಸ್ಟ್ ಬಾಡಿಲಿ ಇರ್ತಕ್ಕಂಥ ಇನ್ಫ್ಲಮೇಷನ್ ಅಂಡ್ ಇನ್ಫ್ಲಮೇಟರಿ ಮಾರ್ಕರ್ಸ್ ಎಲ್ಲ ಕಡಿಮೆ ಆಗುತ್ತೆ. ಕಡಿಮೆ ಆದ್ಮೇಲೆ ಫಸ್ಟ್ ಯಾವ ಟ್ರೀಟ್ಮೆಂಟ್ ಕೊಡ್ತು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಬರುತ್ತೆ. ಇಲ್ಲಾಂದ್ರೆ ಅಷ್ಟು ಇನ್ಫ್ಲಮೇಟರಿ ಪ್ರೋಸೆಸ್ ಕಡಿಮೆ ಆಗೋದಕ್ಕೆ, ಇನ್ಫ್ಲಮೇಟರಿ ಮಾರ್ಕರ್ಸ್ ಕಡಿಮೆ ಆಗೋದಕ್ಕೆ ನಾವು ನಿಮಗೆ ಫಸ್ಟ್ ಇಂಜೆಕ್ಷನ್ ಕೊಟ್ಟು ಅದೆಲ್ಲ ಮಾಡಿ IV ಡ್ರಿಪ್ ಎಲ್ಲ ಕೊಟ್ಟು ವಿಟಮಿನ್ಸ್ ಎಲ್ಲ ಕೊಟ್ಟು ಅದನ್ನ ಮಾಡ್ಬೇಕು. ಅದ್ರ ಬದಲು ನೀವು ಮನೇಲೆ ಮಾಡ್ಕೊಂಡ್ಬಂದಿದ್ರೆ ಇಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ. ಮೇಡಮ್ಗೆ ಇವಾಗ ಒಂದ್ಸರಿ ಇವಾಗ ಇನ್ನೊಂದ್ಸರಿ ಇಂಜೆಕ್ಷನ್ ಇದೊಂದ್ಸರಿ ಇಂಜೆಕ್ಷನ್ ಕೊಟ್ಟರೆ ಆಲ್ಮೋಸ್ಟ್ 90-95% ಪೈನೇ ಹೋಗ್ಬಿಡುತ್ತೆ. ನೆಕ್ಸ್ಟ್ ಬೇಕಾದ್ರೆ ಒಂದ್ಸರಿ ಕೊಡ್ತೀವಿ ಅಂದ್ರೆ ಇದೇ ಲಾಸ್ಟ್ ಮಾತ್ರ ಮಾಡೋಣ ಅಂತ. ಸರಿನಾ? ಅಷ್ಟು ಮಾಡಿ ಅದೇ ಥರ ಡಯಟ್ ಕಂಟಿನ್ಯೂ ಮಾಡ್ಕೊಂಡೋಗಿ ಇನ್ಮೇಲೆ ಇನ್ನೂ ಏನಂತ ಆಗ್ಬೇಕಂತ ಹೇಳ್ಕೊಟ್ಟು ಅದನ್ನು ಓಕೆನಾ ಮಾಡಿ ಸರ್.